Hello my dear students, welcome to Learn Easily, 9th Standard English, ಮೌಲ್ಯಾಂಕನ ಮಾರ್ಚ್ 2024. ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು. ಇಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಸಜೆಷನ್, ಎರಡನೇ ಪ್ರಶ್ನೆಗೆ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ವಿಸಿಬಲ್ಗೆ ಇನ್ ಆಪ್ಷನ್ ಸಿ, ಮೂರನೆಯ ಪ್ರಶ್ನೆ ಪೇರ್ ಆಫ್ ದಿ ರೈಮಿಂಗ್ ವರ್ಡ್ ಈಸ್ ಬಂದಾಗ ಆಪ್ಷನ್ ಡಿ ಫೋರ್ ಫ್ಲೋರ್. ಇನ್ನು ನಾಲ್ಕನೇ ಪ್ರಶ್ನೆಗೆ ಪ್ಲೀಡೆಡ್ಗೆ ಒಂದು ಸಮಾನಾರ್ಥಕವಾಗಿರ್ತಕ್ಕಂತಹ ಪದ ಬಂದಾಗ ರಿಕ್ವೆಸ್ಟೆಡ್ ಆಪ್ಷನ್ ಎ. ಇನ್ನು ಫಿಫ್ತ್ ಕ್ವಶನ್ ದ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಲರ್ನರ್. ಸಿಕ್ಸ್ತ್ ಕೊಲೊಕೇಟಿವ್ ಫಾರ್ ಕ್ರೆಡಿಟ್ ಕಾರ್ಡ್. ಸೆವೆಂತ್ ಕ್ವಶನ್ ಟು ಫೀಲ್ ಇನ್ಫಿನಿಟಿವ್. ಇನ್ನು ಏಯ್ತ್ ಕ್ವಶನ್ಗೆ ಬಂದಾಗ ವಾಟ್ ಈಸ್ ದ ಗ್ರೇಟೆಸ್ಟ್ ವೆಸೆಲ್. ಅರ್ತ್ ಜಾಗದಲ್ಲಿ ವಾಟ್ ಅನ್ನು ಬಳಸಬೇಕಾಗುತ್ತೆ, ಫ್ರೇಮ್ ಕ್ವಶನ್. ಇನ್ನು ನೈನ್ತ್ ಕ್ವಶನ್ಗೆ ಬಂದಾಗ ಪಾಂಡವಾಸ್ ರೂಲ್ ಇದೆ, ರೂಲ್ಡ್, ಇದು ಪಾಸ್ಟ್ ಟೆನ್ಸ್ ಬರೀಬೇಕು. 10th ಕ್ವಶನ್ಗೆ ಬಂದಾಗ RESTED ರೆಸ್ಟೆಡ್ ಕರೆಕ್ಟ್ ಆದಂತಹ ವರ್ಡ್ ಓಮೋಫೋನ್. 11th ಕ್ವಶನ್ಗೆ ಬಂದಾಗ ದ ಮ್ಯಾನೇಜರ್ಸ್ ಡಿಸಿಷನ್ ಟು ಚೇಂಜ್ ದಿ ಕಂಪನೀಸ್ ರೂಲ್ಸ್ ವಾಸ್ ಫೈನಲ್ ಡಿಸಿಷನ್. ಇನ್ನು 12th ಕ್ವಶನ್ಗೆ ಸಿಮಿಲಿ ಇಸ್ ದಿ ಕರೆಕ್ಟ್ ಆನ್ಸರ್. 13th ಕ್ವಶನ್ಗೆ ಹಿ ಓಪನ್ಡ್ ಈಸ್ ಬುಕ್ ಆ್ಯಂಡ್ ಟುಕ್ ಔಟ್ ಈಸ್ ನ್ಯೂ ಶರ್ಟ್. ಆ್ಯಂಡನ್ನು ಹಾಕಿ ಹೀಯನ್ನು ತೆಗಿಬೇಕಾಗುತ್ತೆ. ಚೇಂಜ್ ದಿ ಪ್ಯಾಸಿವ್ ಫಾರಮ್ಗೆ ಬಂದಾಗ ಆಲ್ ದ ಕ್ವಶನ್ಸ್ ವರ್ ಆನ್ಸರ್ಡ್ ಬೈ ಮೈ ಫ್ರೆಂಡ್. ಇನ್ನು 15th ಕ್ವಶನ್ ಲಾಟ್ಸ್ ಆಫ್ ಪೀಪಲ್ ಅರೈವ್ಡ್ ಫಾರ್ ದ ಮ್ಯೂಸಿಕ್ ಕನ್ಸರ್ಟ್. ಇದಕ್ಕೆ ಪ್ರೇಸಲ್ ವರ್ ಬಂದು ಟರ್ನ್ಡ್ ಅಪ್. ಇನ್ನು 16th ಕ್ವಶನ್ ಅರ್ಜುನ ಕೇರ್ಡ್ ಫಾರ್ ದ ವರ್ಡ್ಸ್ ಆಫ್ ಯಕ್ಷ. ಇದು ನೆಗೆಟಿವ್ ಫಾರಮ್ಗೆ ಬಂದಾಗ ಅರ್ಜುನ ಡಿಡ್ ನಾಟ್ ಕೇರ್ ಫಾರ್ ದ ವರ್ಡ್ಸ್ ಆಫ್ ಯಕ್ಷ. ಇನ್ನು 17th ಕ್ವಶನ್ಗೆ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದು SUM ಸಮ್ ಪ್ರಾಪರ್ಟಿ ಕೊಟ್ಟಿದೆ, ಅದು SOME ಸಮ್ ಪ್ರಾಪರ್ಟಿ. ನೆಕ್ಸ್ಟ್ ಬಿ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಲಾಸ್ಟ್ ವರ್ಡ್ ನೋಡಿ ಜುಮ್ಮನ್, ಇದು ಪ್ರಾಪರ್ ನೌನ್ಗೆ ಜೆ ಕ್ಯಾಪಿಟಲ್ ಬರಬೇಕು. ಇನ್ನು 18th ಕ್ವಶನ್ಗೆ ಆನ್ಸರ್ಗಳಿಗೆ ಬಂದಾಗ ಎ ಕ್ವಶನ್ ವಾಟ್ ಡಿಡ್ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್. ಇಲ್ಲಿ ಆ ಸೆಂಟೆನ್ಸ್ ಲಾಸ್ಟಲ್ಲಿದೆ ನೋಡಿ, ಆ ಒಂದು ಫಸ್ಟ್ ಪ್ಯಾರಾದಲ್ಲಿ ಹಿ ಪ್ರಾಮಿಸ್ಡ್ ಟು ಗಿವ್ ಬ್ಯಾಕ್ ದ ಮ್ಯಾನ್ಸ್ ಈಸ್ ಪ್ರಾಪರ್ಟಿ. ನೆಕ್ಸ್ಟ್ ಆಪ್ಷನ್ ಬಿ ಹೂ ಡಿಡ್ ದ ಕಿಂಗ್ ಗೋ ಇನ್ ಸರ್ಚ್ ಆಫ್ ಹರ್ಮಿಟ್. ಇನ್ನು 19ನೇ ಕ್ವಶನ್ಗೆ ಬಂದಾಗ ವೈ ವಾಸ್ ಸ್ನೇಹ ಲೇಟ್. ಸ್ನೇಹ ಮಿಸ್ಡ್ ದಿ ಬಸ್. ವಿಚ್ ಡ್ರೈವಿಂಗ್ ಸ್ಕೂಲ್ ಡಿಡ್ ಪ್ರೇಮ ಸಜೆಸ್ಟ್ ಸ್ನೇಹ ಟು ಗೋ. ಮಯೂರ ಡ್ರೈವಿಂಗ್ ಸ್ಕೂಲ್. ಇನ್ನು 20ನೇ ಕ್ವಶನ್ಗೆ ಬಂದಾಗ ರೈಲ್ವೇಸ್ ಟೈಮ್ ಟೇಬಲ್ ಇದೆ. ಎ ವೇರ್ ಡಸ್ ಹೌರಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಫ್ರಮ್. ಯಶವಂತಪುರ ಜಂಕ್ಷನ್. ವೆನ್ ಡಸ್ ಚಾಲುಕ್ಯ ಎಕ್ಸ್ಪ್ರೆಸ್ ಅರೈವ್ ಅಟ್ ದಬಾರ್ ಸೆಂಟರ್. 5:50 AM. ನೆಕ್ಸ್ಟ್ ರೀಡ್ ದಿ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್. ಇಲ್ಲಿ ಮೊದಲನೇ ಪ್ರಶ್ನೆ ಹೂ ಹ್ಯಾಸ್ ಇಶ್ಯೂಡ್ ದ ಪಬ್ಲಿಕ್ ನೋಟಿಸ್. ಉತ್ತರಾಖಂಡ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್. ವೆನ್ ವಾಸ್ ದ ಕಮಿಷನ್ ಡಿಸೈಡೆಡ್ ಟು ಹೋಲ್ಡ್ ದಿ ಪಬ್ಲಿಕ್ ಹಿಯರಿಂಗ್. 28/2019 ಅಟ್ 11 AM. ಇನ್ನು 22nd ಕ್ವಶನ್ಗೆ ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ವಾಟ್ ರಿಯಲಿ ಕೌಂಟ್ಸ್ ಇನ್ ಲೈಫ್ ಅಕಾರ್ಡಿಂಗ್ ಟು ದ ಪಯೆಟ್. ಹೌ ಮಚ್ ಯು ಗಿವ್ ಟು ಅದರ್ಸ್. ಆನ್ಸರ್ ಪಿಕ್ಔಟ್ ದಿ ಕರೆಕ್ಟ್ ಆನ್ಸರ್ಗೆ ಬಂದಾಗ ಇಲ್ಲಿ ಅಕಾರ್ಡಿಂಗ್ ಟು ದ ಪೊಯೆಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಟಚ್ ಮೆನಿ ಲಿವ್ಸ್ ಆರ್ ಲೈವ್ಸ್. ಇನ್ನು 23ನೇ ಪ್ರಶ್ನೆಗೆ ಬಂದಾಗ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡೋಲ್ಡ್. ಇದಕ್ಕೆ ಸ್ವಲ್ಪ ಉತ್ತರ ನಾವು 2 ಮಾರ್ಕ್ಸ್ ಕ್ವಶನ್ಗೆ ಬರೀಬೇಕು, ಬಟ್ ಇಲ್ಲಿ ನಾನು ಸಿಂಪಲ್ ಆಗಿ ಹೇಳೋದಾದರೆ ಏರ್ ವೈ ಡಿಡ್ ದ ಕಿಂಗ್ ಕಾಲ್ ದೆಮ್ ಡೋಲ್ಡ್ಸ್ ಅಂದಾಗ ದ ಫಿಸಿಷಿಯನ್ಸ್ ಆ್ಯಂಡ್ ದ ಸರ್ಜನ್ಸ್ ಕೇಮ್ ಫ್ರಮ್ ಫಾರ್ ಆ್ಯಂಡ್ ವೈಡ್. ದೇ ಲುಕ್ಡ್ ಡೌನ್ ದ ಕಿಂಗ್ಸ್ ಥ್ರೋಟ್, ದೇ ಟ್ಯಾಪ್ಡ್ ಹಿಸ್ ಚೆಸ್ಟ್ ಆ್ಯಂಡ್ ದೇ ಫೆಲ್ಟ್ ಹಿಸ್ ಪಲ್ಸ್. ದೇ ಹೆಮ್ಡ್ ಹ್ಯಾವ್ಡ್ ಸ್ಮೋಕ್ಡ್ ದೇರ್ ಬೆಡ್ಸ್ ಬಟ್ ದೇ ಕುಡ್ ನಾಟ್ ಫೈಂಡ್ ಎನಿಥಿಂಗ್ ರಾಂಗ್. ದೇ ಕುಡ್ ಫೈಂಡ್ ನಥಿಂಗ್ ರಾಂಗ್, ಸೊ ಹಿ ಕಾಲ್ಡ್ ದೆಮ್ ಡೋಲ್ಡ್ಸ್. ಇನ್ನು ರೀಡ್ ದಿ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅಲ್ಲಿ ಬಂದಿರತಕ್ಕಂಥ ವೈ ವಾಸ್ ರಂಜಿ ಅಪ್ಸೆಟ್ ಆಫ್ಟರ್ ದ ಗೇಮ್. ಬಿಕಾಸ್ ಆಫ್ಟರ್ ದ ಗೇಮ್ he failed to make big score, so Ranji was upset. ಇನ್ನು 25ನೇ ಕ್ವಶನ್ಗೆ ಬಂದಾಗ ಇಲ್ಲಿ ಮೆಸೇಜ್ ಬರೀಬೇಕು. ರಘು ಅಂತಕ್ಕಂತಹ ಹುಡುಗ ಮೆಸೇಜನ್ನು ಬರೀತಾನೆ. ಇಲ್ಲಿ ಹೆಡ್ಡಿಂಗ್ ಮೆಸೇಜ್ ಅಂತ ಹಾಕಿ ಡಿಯರ್ ಅಂಜಲಿ, ಸುಹನಾ ಕಾಲ್ಡ್ ಯು ಆ್ಯಂಡ್ ಇನ್ಫಾರ್ಮ್ಡ್ ದಟ್ ಟು ಬ್ರಿಂಗ್ ಯುವರ್ ಇಂಗ್ಲೀಷ್ ನೋಟ್ಸ್ ಟುಮಾರೋ ಟು ಸ್ಕೂಲ್ ಬೈ ರಘು. ಈ ರೀತಿ ಮೆಸೇಜನ್ನು ಬರೀಬೇಕು. ಇಲ್ಲಿ ಸೆಂಟೆನ್ಸನ್ನು ರಿಅರೇಂಜ್ ಮಾಡ್ತಕ್ಕಂಥದ್ದು ಫಸ್ಟ್ಲಿ ಟೇಕ್ ಲೆಮನ್ ಆ್ಯಂಡ್ ಕಟ್ ಇಂಟು 2 walls, put ice cubes into glass
Add sugar, salt and water. Stir properly until the sugar dissolve. Squeeze the cut lemon into glasses. Then finally lemon juice is ready to be served. Next 27th ಇಂದ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಬಂದಿರುತ್ತೆ. ಇಲ್ಲಿ ಮೊದಲನೇ ಎಕ್ಸ್ಟ್ರಾಕ್ಟ್. Who does brother refer to? Pandavas. Why did he climb the tree to look for water? What did he see? Water plants and cranes. 28ನೇದು. Who did the king go to meet? Hermit. What did the king ask him? Answer for 3 questions. How did the king help him dig the bed? Next 29ನೇದಕ್ಕೆ ಬಂದಾಗ ಕ್ವಶನ್ ಎ. Who is the old aunt speaking to? Jumman. What did the old aunt ask for? Monthly allowance. Why was the old aunt angry? Jumman said shamelessly, my wife knows how to run the house. So the old aunt angry. 30th question. Who is the woman inviting home? Upagupta. Where was the person sleeping? On dusty earth. What is the tone of the speaker in the last line? Assertion. ಇದಾದ ನಂತರ ಪ್ರೊಫೈಲ್ ರೈಟಿಂಗ್ ಇದೆ, ನಂತರ ಸ್ಟೋರಿ ರೈಟಿಂಗ್, ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರಿಬೇಕಾದ್ರೆ ದಿಸ್ ಈಸ್ ಎ ಪಿಕ್ಚರ್ ಆಫ್ ಫೈರ್ ಫೈಟಿಂಗ್. ದ ಹೌಸ್ ಈಸ್ ಆನ್ ದ ಫೈರ್. ದೇರ್ ಆರ್ ಫೈಟರ್ಸ್. ದೇರ್ ಆರ್ ಫೈರ್ ಫೈಟರ್ಸ್ ಇನ್ ದ ಪಿಕ್ಚರ್. And there is a family in the picture, a man, a woman and a baby. Firefighters are trying to put up the fire in the picture. ಈ ರೀತಿಯಾಗಿ ಈ ಪಿಕ್ಚರ್ನ ಬಗ್ಗೆ, ಆ ಚಿತ್ರದ ಬಗ್ಗೆ ನಾವು ಕೆಲವು ಸಾಲುಗಳನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಒಂದು ಪೊಯಮನ್ನು ಕೊಟ್ಟು ಅದಕ್ಕೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೂ ಈಸ್ ದ ಸ್ಪೀಕರ್ ಇನ್ ದ ಪೊಯಮ್? ಟ್ರೀ. ವಾಟ್ ಈಸ್ ದ ಏಜ್ ಆಫ್ ದ ಸ್ಪೀಕರ್ ನೌ? ದಟ್ ಈಸ್ 23. Next, ಇಲ್ಲಿ write the words used to describe these words in the poem. Tiny pigs, poor shepherds. And rhyming wordsಗೆ ಬಂದಾಗ 3, tree, 3. Give, live. Next, ಒಂದು ಪ್ಯಾಸೇಜ್ ಕೊಟ್ಟು ಅಲ್ಲಿ ಆನ್ಸರ್ಸನ್ನು ಬರೆಯಕ್ಕೆ ಹೇಳಿದ್ದಾರೆ. Why was Sunita angry with God? God has been very unfair to her. How did Anjali comfort Sunita? She should look at physically challenged since birth. ಇಲ್ಲಿ ಅಂಜಲಿ said to Sunita, look at the physically challenged since birth. ಈ ರೀತಿಯಾಗಿ ಹೇಳಿ ಕನ್ಫ್ರಂಟ್ ಮಾಡ್ತಾಳೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂತಹ ಒಂದು ಪೊಯಮ್ಗೆ ಇಂಗ್ಲೀಷಲ್ಲಿ ಸಮರಿ ಬರೀಬೇಕು. ಅದಾದ ನಂತರ essay and letter writing. ಇಲ್ಲಿ ಸಮರಿ ಬಂದಾಗ you can write like this. The poet Harmony Davis says that friends are the very important persons in our life because they heal the wounds, they pull out sadness in our life, they brighten up like a clouds in skies, they clear up our fears. Friends are the very good one, and the friends are given the harms to us and they confront our sadness and our sorrows. They keep our secrets hidden inside and they entertain us when we want to play. Friends are there for us, for smiling and even for tears. Friends are the happiness and fear in our life. Friends are fun and friends are very clever, and ties that bind friends will last forever. Friends are the very important in our life. ಈ ರೀತಿಯಾಗಿ ಈ ಒಂದು ಪೊಯಮ್ಗೆ ಸಮರಿಯನ್ನು ಬರಿಬಹುದಾಗಿರುತ್ತೆ. Dear students, you can download this PDF given in the description. ಮುಂದೆ ಈ ಎಲ್ಲ ಪ್ರಶ್ನೆಗಳಿಗೂ ಮತ್ತೊಮ್ಮೆ ಕೀ ಆನ್ಸರ್ ಮಾಡಿ ಅದರ PDF ಅನ್ನು ಸಹ ನಿಮಗೆ ಈ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.